ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕ್ಷಣಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಸದ್ಯ ಈಗ ಮತ್ತೊಂದು ಟ್ವಿಸ್ಟ್. ಮೈಸೂರಿನ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾದಂತಹ KV ಸ್ಟ್ಯಾನ್ಲಿ ಅವರು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ವಸಂತ್ ಗಿಳಿಯಾರ್ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ನಮ್ಮ ಜೊತೆ ಈಗ ಸ್ಟ್ಯಾನ್ಲಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಂತ ದೂರು ದಾಖಲಿಸಿದ್ದಾರೆ ಸರ್? ಯಾವ ಕಾರಣ ಇದು? ವಿನಾಕಾರಣ ಒಂದು ನ್ಯಾಯಿಕ ಮನಸ್ಥಿತಿಯಲ್ಲಿ ನಾನು ಭಾವನೆಗಳನ್ನ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಧರ್ಮವನ್ನ ಎತ್ತು ಕಟ್ಟುವಂತ ನೀಚ ಕೆಲಸವನ್ನ ಒಬ್ಬ ವ್ಯಕ್ತಿ ಬಹಳ ದಿನಗಳಿಂದ, ಅಂದ್ರೆ 2 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ನಾನು ಬಹಳಷ್ಟು ಚಾನ್ಸಸ್ ಕೊಟ್ಟಿದ್ದೆ. ಇವತ್ತು ಬದಲಾವಣೆ ಆಗ್ಬೋದು, ನಾಳೆ ಬಿಡ್ತಾರೆ, ತಿದ್ಕೋತಾರೆ ಅನ್ನುವಂಥದ್ದು. ಯಾವ ರೀತಿಲಿ ಅಂತಂದ್ರೆ, ಶಿಶುಪಾಲನ್ಗೆ 100 ಚಾನ್ಸಸ್ ಕೊಟ್ಟಿದ್ರಂತೆ ಶ್ರೀಕೃಷ್ಣ, ಮಾತು ಕೊಟ್ಟಿದ್ದ. ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ನಮ್ಮ ಒಡಹುಟ್ಟುಗಳು ತಾನೆ. ನಮ್ಮ ಭಾರತದಲ್ಲಿರುವಂಥವರೆಲ್ಲ ತಪ್ಪುಗಳನ್ನ ಗಡಿಸ್ತವೆ. ಅರ್ಥ ಮಾಡ್ಕೋಬೇಕು ಯಾರ ವಿರುದ್ಧ ಏನು ಮಾತಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ಈಗ ಪುಂಖಾನುಪುಂಖವಾಗಿ ಇದನ್ನ ಹೇಳ್ತಾ ಇದ್ರೆ ನೋಡಿ, ಸೌಜನ್ಯ ಪ್ರಕರಣ ಇವತ್ತು ಧರ್ಮಸ್ಥಳ ಪ್ರಕರಣ ಅಂತ ನೀವೇ ಹೇಳ್ತಾ ಇದ್ದೀರಾ. ಇಟ್ ಈಸ್ ನಾಟ್ ಧರ್ಮಸ್ಥಳ ಪ್ರಕರಣ, ಇದು ಸೌಜನ್ಯಳ ನ್ಯಾಯಪರವಾದಂಥ ಹೋರಾಟ. ಅನಾವಶ್ಯಕವಾಗಿ ಧರ್ಮಸ್ಥಳವನ್ನ ನಾವು ಎಳೆತರೋದಿದೆಯಲ್ಲ, ಇದಕ್ಕಿಂತ ನೀಚವಾದಂಥ ಮನಸ್ಥಿತಿ ಇನ್ನೊಂದಿಲ್ಲ. ರೈಟ್ ಸರ್. ಧಾರ್ಮಿಕವಾಗಿ ಏನ್ ತಿರ್ಚಿದ್ರು, ನ್ಯಾಯಯುತವಾಗಿ ನೀವೇನಂತ ಹೇಳಿದ್ರಿ? ಅಲ್ಲ, ನಾನು ಹೇಳ್ತಾ ಇದ್ದಿದ್ದು ಏನು, 101 ಪ್ರಕರಣಗಳ ಕಡೆ ಲಕ್ಷ್ಯ ಕೊಡಬೇಡಿ, ನಮ್ಮವ್ರಿಗೆ ಹೇಳ್ತಾ ಇದ್ದಿದ್ದು. ನೀವು ಬೇರೆ ಬೇರೆ ಪ್ರಕರಣಗಳಿರ್ಬೋದಲ್ಲಿ, ಅದನ್ನೆಲ್ಲ ಇಲ್ಲಿ ತಂದು ಚರ್ಚೆ ಮಾಡುವಂಥದ್ದು ಬೇಡ. ಫೋಕಸ್ ಆನ್ ಧರ್ಮಸ್ಥಳದಲ್ಲಿ ಇದ್ದಂತಹ ಹೆಣ್ಣು ಮಗಳ ವಿಚಾರ, ಅದನ್ನಷ್ಟೇ ನಾವು ಮಾತಾಡೋಕ್ಕೆ ಇಲ್ಲಿ ಸಾಧ್ಯ. ಯಾಕೆಂತಂದ್ರೆ ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿಚಾರದಲ್ಲಿ ಒಡನಾಡಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಏನಂತ ತಿರ್ಚಿದ್ರು ಸರ್ ಅವರು? ಧರ್ಮಸ್ಥಳವನ್ನ ಹಂದಿ ಹೊಡೆದಂಗೆ ಹೊಡಿಬೇಕು ಅಂತ ಸ್ಟ್ಯಾನ್ಲಿ ಹೇಳ್ದ ಅಂತ ಹೇಳುವಂಥದ್ದು ಇದೆಯಲ್ಲ, ಒತ್ತಿ ಒತ್ತಿ ಸ್ಟ್ಯಾನ್ಲಿ ಅನ್ನುವಂಥದ್ದು ನನ್ನ ಹೆಸರಾಗಿರ್ಬೋದು, ಆದರೆ ಅದೊಂದು ಧರ್ಮದ ಸಂಕೇತ ಆಗ್ಬಿಡುತ್ತೆ. ಒಂದು ಧರ್ಮ, ಒಂದು ಸಮುದಾಯದ ಸಂಕೇತ ಆಗ್ಬಿಡುತ್ತೆ. ಅಂದ್ರೆ ಏನೆಲ್ಲ ಅರ್ಥಗಳು ಬರ್ಬೋದು ಇವರು. ಸರ್, ನೀವ್ ಹೇಳಿರಲ್ವ ಸರ್? ಖಂಡಿತವಾಗ್ಲೂ ನಾನು ಹೇಳಲಿಕ್ಕೆ ಚಾನ್ಸ್ ಇಲ್ಲ. ನನ್ನ ಮನಸ್ಥಿತಿನೇ ಬೇರೆ, ನಾನು ಬೆಳೆದು ಬಂದಂತ ರೀತಿ ಬೇರೆ. ನಾನು ಅಷ್ಟೂ ಧರ್ಮಗಳನ್ನ ಪ್ರೀತಿ ಮಾಡುವಂತವನು, ಬಾಯಿ ಮಾತಿಗೆ ಹೇಳುವಂತವನಲ್ಲ. ಬಟ್ ನೀವ್ ಹೇಳ್ದೆ ಅದ್ ಹೆಂಗ್ ಹೇಳ್ತಾರೆ ಸರ್ ಅವರು? ಅವ್ರು ಹೇಗಾದ್ರೂ ಹೇಳಿರ್ತಾರೆ, ಕೇಳ್ಬೇಕು ನೀವು. ಅವ್ರು ಹೆಂಗ್ ಹೇಳಿದ್ರಿ ಅಂತ ಹೇಳೋದು ಕೇಳ್ಬೇಕು, ಅದು ಬಹಳ ಮುಖ್ಯ. ಅವ್ರು ಹೇಗೆ ಹೇಳಿದ, ಅದೇ ಕಾರಣಕ್ಕೋಸ್ಕರ ನಾನು ನಮ್ಮ ಮೈಸೂರಿನ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನು ದಾಖಲಿಸಿದ್ದೇನೆ, FIR ಮಾಡಿಸಿದ್ದೇನೆ. ಇದು ಒಂದು ಸಾತ್ವಿಕವಾದಂತಹ ವಿಚಾರ. ಇದು ಯಾವುದೋ ಜಿದ್ದಿಗೆ ಬಿದ್ದು ಮಾಡುವಂಥದ್ದಲ್ಲ. ಕೊನೆಗೆ ನನಗೂ ಕೂಡ ಜನ ಕೇಳೊಂದು ಮಾಡ್ತಾರೆ, ಯಾಕ್ರಿ ನೀವು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲಿಸ್ತಾ ಇಲ್ಲ ಅಂತಂದ್ರೆ ಅಕ್ಸೆಪ್ಟೆಡ್ ಅಂತ ಆಗ್ಬಿಡುತ್ತೆ, ಅಥವಾ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳುವಂಥದ್ದು ಆಗ್ಬಿಡುತ್ತಲ್ವಾ. ನೀವೇ ಕೇಳ್ಬೋದು. ಅದಕ್ಕೋಸ್ಕರ ಕೊಟ್ಟಿದ್ದೇನೆ, ಬಿಟ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಲ್ಲ. ಅಥವಾ ಒಂದು ಒಳ್ಳೆ ಮನಸ್ಸಿದೆ ನನಗೆ, ನಮ್ಮ ಮನಸ್ಸು ಕೆಡಿಸ್ಕೊಂಡು ನಾನು ಯಾವ ಹೋರಾಟವನ್ನು ಮಾಡಲಾರೆ. ನಾನಾಗಿ ಉಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಾನು ನ್ಯಾಯಿಕವಾಗಿಯೇ ನಡ್ಕೊಳ್ಳುವಂಥವನು, ನ್ಯಾಯಿಕ ಮನಸ್ಥಿತಿಯಲ್ಲೇ ಹೋರಾಟ ಮಾಡುವಂಥವನು, ಸಂವಿಧಾನದ ಕೆಳಗೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು. ಈಗ FIR ದಾಖಲಾಗಿದೆ ಸರ್, ನೀವು ಜೀವ ಭಯ ಇದೆ ಕೂಡ ರಕ್ಷಣೆ ಬೇಕು ಅಂತ ಕೂಡ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ರಿ ಸರ್. ಹೌದು. ಯಾಕೆ ಅಂತಂದ್ರೆ ಅಮಾಯಕರು ಅಂತಂದ್ರೆ ಯಾವ ಧರ್ಮದಲ್ಲೇ ಇರಲಿ, ಅವರೆಲ್ಲರೂ ಅಮಾಯಕರು ಇರ್ತಾರೆ. ಅವ್ರಿಗೆ ಯಾವುದೇ ಇನ್ಫಾರ್ಮೇಶನ್ ಸರಿಯಾಗಿರೋದಿಲ್ಲ. ಯಾರು ನಾನು ಏನೋ ಒಂದು ಮಾತಾಡಿದ್ರೆ ಅದು ನಂಬಿಡ್ತಾರೆ, ಜನ ಬಂದ್ಬಿಡ್ತಾರೆ. ಅವ್ರಿಗೆ ಆಮೇಲೆ ಅಯ್ಯೋ ಅಂತಾರೆ. ನನಗೆ ಯಾವುದೇ ರೀತಿಯ ಭಯ ಇಲ್ಲ. ಆದರೆ ಇಂತಹ ನೀಚ ಕೃತ್ಯಗಳಿಂದ ಜನರು ಹೊಡೆದಾಡ್ಕೊಳ್ಳೋದಿದೆಯಲ್ಲ, ಅಥವಾ ಒಂದು ಒಳ್ಳೆಯ ಒಂದು ವಿಚಾರವನ್ನ, ಸೌಜನ್ಯಳ ಪ್ರಕರಣವನ್ನ ಡೈವರ್ಟ್ ಮಾಡೋದಿದೆಯಲ್ಲ, ಅದು ಧರ್ಮ ಮತ್ತೆ ರಾಜಕೀಯದ ಕಡೆ ಟರ್ನ್ ಮಾಡಿಬಿಟ್ಟು ಸೌಜನ್ಯಗಳ ಬಗ್ಗೆನೇ ಮಾತಾಡದೆ ಅನಾಥ ಮಾಡ್ಬಿಡೋದಿದೆಯಲ್ಲ, ಅದಕ್ಕಿಂತ ನೀಚವಾದ ಕೃತ್ಯ ಇನ್ನೊಂದೇನಿದೆ? ಈ ಪ್ರಶ್ನೆ ಅಂತಂದ್ರೆ, ಜಿದ್ದಿಗೆ ಬಿದ್ದಂಗೆ ನೀವೀಗ ಕೆಲಸ ಮಾಡಕ್ ಶುರು ಮಾಡಿದ್ರಿ ಅಂದ್ರೆ FIR ಮಾಡಿಸ್ತಿದ್ರಿ ಅಂತ. ಯಾಕಂದ್ರೆ ಮೊನ್ನೆ ಒಂದು ಲೇಡಿ ಬಂದಾಗ ಲೇಡಿ ಅವ್ರನ್ನ ನೀವು ಸಪೋರ್ಟ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಒಂದಷ್ಟು ಚರ್ಚೆಗಳು ಶುರುವಾಗಿದ್ವು. ಈಗ ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ರೀತಿ ಮಾಡ್ತಿದ್ರಿ ಅಂತ. ಹಾಗೇನಿಲ್ಲ. 23ನೇ ಇಸ್ವಿಯಿಂದ ಈ ವ್ಯಕ್ತಿ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಅವತ್ತು ಹಬ್ಸಿದಾಗ ಬಹಳ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಆ ಜಾಗದಲ್ಲೆಲ್ಲ.
ಜನ ನಮ್ಮನ್ನ ನಂಬೋರು ಕೂಡ ನನಗೆ ಸಾವಿರಾರು ಜನ ಫೋನ್ ಮಾಡಿ ಏನ್ರಿ ಹಿಂಗೆ ಮಾತಾಡಿದ್ದೀರಾ ಅಂತ. ನಾನು ಹಂಗೆ ಮಾತಾಡಲಿಲ್ವಲ್ಲ, ಮಾತಾಡೋಕ್ಕೆ ಚಾನ್ಸಸ್ ಇಲ್ವಲ್ಲ ಅಂತ ಹೇಳೋದು, ಸಮಜಾಯಿಷಿ ಕೊಡೋದಾಗಿತ್ತು. ತದನಂತರದಲ್ಲೂ ಇವರು ಸುಮ್ಮನೆ ಇರೋದಿಲ್ಲ. ಏನು ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಬರಿತಾ ಇರ್ತಾರೆ. ಅದಕ್ಕೆ ಒಂದಿಷ್ಟು ಜನ ಫ್ಯಾನ್ ಫಾಲೋವರ್ಸು, ಒಂದು ಫ್ಯಾನ್ ಕ್ಲಬ್ ಅಂತೆ, ಅವ್ರೇನೋ ತಲೆರಟೆ. ಇದುವರೆಗೆ ಆಗಿ ನಾನು ಯಾರಿಗೂ ಕೂಡ ಒಬ್ರಿಗೂ ನಾನು ರೆಸ್ಪಾಂಡ್ ಮಾಡಲಿಲ್ಲ. ಬಟ್ ರೆಸ್ಪಾಂಡ್ ಇಷ್ಟುವರೆಗೂ ಮಾಡಿರಲ್ಲ ಸರ್, ಈಗ ಯಾಕೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಕಾನೂನುಬದ್ಧವಾದ ರೆಸ್ಪಾನ್ಸ್ ಇದು, ಕಾನೂನುಬದ್ಧವಾದಂತಹ ರೆಸ್ಪಾನ್ಸ್ ಇದೇ ರೀತಿಯಾಗಿ ಮಾಡಬೇಕು. ಈಗ ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನ ಹಿಡ್ಕೊಂಡು ನೀವು ಬೈಯೋದಲ್ಲ ಅಥವಾ ಹಿಡ್ಕೊಂಡು ಹೊಡೆಯಕ್ಕೆ ಬರೋದಲ್ಲ. ಅದು ಹೊಣಗೇಡಿ ಜನ, ಬಲಹೀನರು ಮಾಡುವಂಥದ್ದು. ತಪ್ಪು ಮಾಡಿದ್ನ ನನ್ನ ಬಗ್ಗೆ ಹೋಗಿ ಕಾನೂನಿಗೆ ಮೊರೆ ಹೋಗಿ FIR ಮಾಡಿಸಿ, ವಿಲ್ ಫೇಸ್ ಇಟ್. ಆದರೆ ಈ ಥರದ ತಪ್ಪುಗಳನ್ನ ಅವ್ರು ಮಾಡಬಾರ್ದು, ಅವ್ರಿಗೊಂದು ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳುವಂಥದ್ದು ನನ್ನ ಇವತ್ತಿನ ವಿಚಾರ. ಥ್ಯಾಂಕ್ ಯು ಸರ್. ಇದಿಷ್ಟು ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಅವರ ಮಾತುಗಳು. ಸದ್ಯ ಶಿಶುಪಾಲ ಯಾವ ರೀತಿ ಭಾಷೆಯನ್ನ ಕೊಟ್ಟಿದ್ದ, ಅದೇ ರೀತಿ ತಪ್ಪು ಮಾಡಲಿಕ್ಕೆ ಬಿಟ್ಟಿದ್ದೆ. ಈಗ ಸದ್ಯ ತಪ್ಪು ಪ್ರಮಾಣ ಮೀರಿದೆ. ಆ ಕಾರಣಕ್ಕಾಗಿ FIR ಅನ್ನ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದೀನಿ. ಉದ್ದೇಶ ಆತನ ವಿರುದ್ಧ ಬೇರೆ ಯಾವುದೋ ದ್ವೇಷದ ಕಾರಣಕ್ಕಲ್ಲ, ಒಂದು ಪಾಠ ಕಲೀಲಿ ಅನ್ನೋದು ನನ್ನ ಉದ್ದೇಶ ಅನ್ನೋ ಮಾತನ್ನು ಕೂಡ ಸ್ಪಷ್ಟನೆ ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.